ಚಾಮುಂಡೇಶ್ವರಿಯಲ್ಲ, ಕೆಆರ್ ನಗರದಲ್ಲೇ ನನ್ನ ಸ್ಪರ್ಧೆ. ರಾಜಕೀಯ ಹುಟ್ಟು ಸಾವು ಎರಡು ಭತ್ತದ ನಾಡಲ್ಲೇ. ಕ್ಷೇತ್ರ ಬದಲಾವಣೆ ವದಂತಿಗೆ ತೆರೆ ಎಳೆದ ಸಾರಾ ಮಹೇಶ್. ನಂಜನಗೂಡಿನಲ್ಲಿ ಹಸುಗಳ ಮೇಲೆ ಚಿರತೆ ದಾಳಿ. ಅರಣ್ಯ ಇಲಾಖೆ ಬೇಜವಾಬ್ದಾರಿತನಕ್ಕೆ ರೈತರ ಕಿಡಿ. 16 ಗ್ರಾಮದ ಜನರ ನಿದ್ದೆಗೆಡಿಸಿದ ವ್ಯಾಘ್ರ. ಈಜಲು ಹೋಗಿದ್ದ 2 ಯುವಕರು ಜಲಸಮಾಧಿ. ನಾಗಮಂಗಲದ ಯರಗನಹಳ್ಳಿ ಕೆರೆಯಲ್ಲಿ ಘಟನೆ. ಮೃತರ ಕುಟುಂಬಕ್ಕೆ ಸಚಿವ ಚೆಲುವರಾಯಸ್ವಾಮಿ ಸಾಂತ್ವನ. ಮೈನೆವಿರೇಳಿಸಿದ ಎತ್ತಿನ ಗಾಡಿ ಓಟದ ಸ್ಪರ್ಧೆ. ಗ್ರಾಮೀಣ ಕ್ರೀಡೆಗೆ ಶಾಸಕ ಎಚ್.ಡಿ. ಮಂಜು ಚಾಲನೆ. ಸ್ಪರ್ಧೆಯಲ್ಲಿ ವೇಗವಾಗಿ ಮುನ್ನುಗ್ಗಿ ಗುರಿ ತಲುಪಿದ ಎತ್ತುಗಳು. ಅಗ್ನಿ ಅವಘಡಕ್ಕೆ ಈಡಾದ ಮನೆಗೆ ರವೀಂದ್ರ ಶ್ರೀಕಂಠಯ್ಯ ಆರ್ಥಿಕ ನೆರವು. ಅರಕೆರೆಯ ಪುಟ್ಟೇಗೌಡರ ಕುಟುಂಬಕ್ಕೆ ಆಸರಿಯಾದ ಮಾಜಿ ಶಾಸಕರ ಸಹಾಯಕ್ಕೆ ಗ್ರಾಮಸ್ಥರಿಂದ ಮೆಚ್ಚುಗೆ. ರಾಜ್ಯಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯಕ. ಕೆರೆಯಲ್ಲಿ ಈಜಲು ಹೋಗಿದ್ದ 2 ಯುವಕರು ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ದಾರುಣ ಘಟನೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಯರಗನಹಳ್ಳಿಯಲ್ಲಿ ಸಂಭವಿಸಿದೆ. ಯರಗನಹಳ್ಳಿ ಗ್ರಾಮದ ಪ್ರಕಾಶ್ ಗೌಡ ಹಾಗೂ ಯಶಸ್ ಮೃತಪಟ್ಟ ದುರ್ದೈವಿಗಳಾಗಿದ್ದು, ಇವರಿಬ್ಬರು ನಿನ್ನೆ ಸ್ನೇಹಿತರೊಂದಿಗೆ ಕೆರೆಗೆ ಈಜಲು ತೆರಳಿದಾಗ ಈ ಅನಾಹುತ ಸಂಭವಿಸಿದೆ. ಇವತ್ತು ಮರಣೋತ್ತರ ಪರೀಕ್ಷೆಯ ನಂತರ ಯುವಕರಿಬ್ಬರ ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದ್ದು, ಗ್ರಾಮದಲ್ಲಿ ಮೌನ ಆವರಿಸಿದೆ. ಈ ವಿಷಯ ತಿಳಿತಾ ಇದ್ದಂತೆಯೇ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಕುಟುಂಬದವರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಂಡಿಗನವಿಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಆರ್ಪೇಟೆ ತಾಲೂಕಿನ ಅಗಲೆಯ ಗ್ರಾಮದಲ್ಲಿ ನಡೆದ ರಾಜ್ಯ ಮಟ್ಟದ ಎತ್ತುಗಾಡಿ ಓಟದ ಸ್ಪರ್ಧೆಯಲ್ಲಿ ಆಯೋಜನೆ ಮಾಡಲಾಗಿದ್ದು, ಈ ಕ್ರೀಡಾಕೂಟಕ್ಕೆ ಕೆಆರ್ಪೇಟೆ ಕ್ಷೇತ್ರದ ಶಾಸಕ ಎಚ್.ಡಿ. ಮಂಜು ಚಾಲನೆ ನೀಡಿ ಸ್ಪರ್ಧಾಳುಗಳಿಗೆ ಶುಭ ಹಾರೈಸಿದ್ದಾರೆ. ಇನ್ನು ಈ ಎತ್ತುಗಾಡಿ ಓಟದ ಸ್ಪರ್ಧೆಯು ಗ್ರಾಮೀಣ ಕ್ರೀಡೆಯ ವೈಭವವನ್ನು ಅನಾವರಣಗೊಳಿಸಿದ್ದು, ರಾಜ್ಯದ ವಿವಿಧೆಡೆಯಿಂದ ಬಂದಿದ್ದ ಬಲಿಷ್ಠ ಎತ್ತುಗಳು ಅಖಾಡದಲ್ಲಿ ಧೂಳೆಬ್ಬಿಸುತ್ತಾ ಮಿಂಚಿನ ಓಟದಲ್ಲಿ ಓಡಿ ನೆರೆದಿದ್ದ ಸಹಸ್ರಾರು ಜನರಲ್ಲಿ ರೋಮಾಂಚನ ಮೂಡಿಸಿದ್ವು. ಇನ್ನು ಸ್ಪರ್ಧೆಯ ವೇಳೆ ಎತ್ತುಗಳು ಅತೀವ ವೇಗದಿಂದ ಗುರಿ ತಲುಪಲು ಜಿದ್ದಾಜಿದ್ದಿಗೆ ಬಿದ್ದಂತೆ ಮುನ್ನುಗ್ತಾ ಇದ್ದ ದೃಶ್ಯ ಪ್ರೇಕ್ಷಕರ ಎದೆ ಬಡಿತ ಹೆಚ್ಚಿಸುವಂತಿತ್ತು. ಇನ್ನು ಓಟದ ಮಧ್ಯೆ ಕೆಲವು ಸಣ್ಣ ಪುಟ್ಟ ಅವಘಡಗಳು ಸಂಭವಿಸಿದ್ರೂ ಸಹ ಸ್ಪರ್ಧೆಯು ಅತ್ಯಂತ ಯಶಸ್ವಿಯಾಗಿ ಮತ್ತು ಸಂಭ್ರಮದಿಂದ ಮುಕ್ತಾಯಗೊಂಡಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಗ್ರಾಮದ ಪುಟ್ಟೇಗೌಡ ಎಂಬುವರ ಮನೆಯಲ್ಲಿ ಮೊನ್ನೆ ರಾತ್ರಿ ಸಂಭವಿಸಿದ ಅಗ್ನಿ ದುರಂತ ಇಡೀ ಕುಟುಂಬವನ್ನೇ ಬೀದಿಗೆ ತಂದು ನಿಲ್ಲಿಸಿದೆ. ಗ್ಯಾಸ್ ಸೋರಿಕೆಯಿಂದ ಉಂಟಾದ ಈ ಭೀಕರ ಅಗ್ನಿ ಅವಘಡದಲ್ಲಿ ಪುಟ್ಟೇಗೌಡ ಅವರ ಮನೆ ಸಂಪೂರ್ಣವಾಗಿ ಭಸ್ಮವಾಗಿದ್ದು, ಮನೆಯಲ್ಲಿದ್ದ ಧನ ಧಾನ್ಯಗಳು, ಬಟ್ಟೆ ಬರೆ ಹಾಗೂ ದಿನಬಳಕೆಯ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಇನ್ನು ವಾಸಕ್ಕೆ ಮನೆಯೂ ಇಲ್ಲದೆ ಅನ್ನ ಆಹಾರಕ್ಕೂ ದಾರಿ ಇಲ್ಲದ ಕುಟುಂಬವು ಈಗ ತೀವ್ರ ಸಂಕಷ್ಟಕ್ಕೆ ಸಿಲುಕಿತ್ತು. ಇನ್ನು ಈ ಸುದ್ದಿ ತಿಳಿತಾ ಇದ್ದಂತೆ ಶ್ರೀರಂಗಪಟ್ಟಣ ಕ್ಷೇತ್ರದ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಕೇವಲ ಮಾತುಗಳಿಗೆ ಸೀಮಿತವಾಗದ ಮಾಜಿ ಶಾಸಕರು ನೊಂದ ಕುಟುಂಬಕ್ಕೆ ತುರ್ತು ಆರ್ಥಿಕ ನೆರವು ಹಸ್ತಾಂತರ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕುಟುಂಬದ ವಾಸಕ್ಕೆ ತಾತ್ಕಾಲಿಕ ಮನೆ ಹಾಗೂ ಊಟದ ವ್ಯವಸ್ಥೆಯನ್ನ ಮಾಡಿಕೊಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಇನ್ನು ಕಷ್ಟದ ಸಮಯದಲ್ಲಿ ತಕ್ಷಣವೇ ಸ್ಪಂದಿಸಿ ಬೆನ್ನೆಲುಬಾಗಿ ನಿಂತ ರವೀಂದ್ರ ಶ್ರೀಕಂಠಯ್ಯ ಅವರ ಈ ಕಾರ್ಯಕ್ಕೆ ಅರಕೆರೆ ಗ್ರಾಮಸ್ಥರು ಹಾಗೂ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಫೈರ್ ಇಂಜಿನು 25 ನಿಮಿಷ ಅಣ್ಣ, ಇಲ್ಲಿ ಬರೋಷ್ಟೊಳಗೆ ಅದು 25-30 ನಿಮಿಷ 20 ನಿಮಿಷ ಆಗೋಯ್ತು ಅಣ್ಣ. 2 ಶ್ರೀರಂಗಪಟ್ಟಣದಿಂದ ಬಂದದ್ದು 25 ನಿಮಿಷ ಆಗೋಯ್ತು ಅಣ್ಣ. ನಮಗೆ ಬೇಸಿಗೆ ಟೈಮ್ಗಳಲ್ಲಿ ಇಲ್ಲೆಲ್ಲರೂ ಹೆಡ್ ಕ್ವಾರ್ಟರ್ಸ್ ಒಂದು ಹತ್ರದಲ್ಲೇ ಹಾಕೊಬಿಟ್ಟಿರೋ ಒಂದು ವ್ಯಾನು ಅನುಕೂಲ, ಅಂದರೆ ಅನಿರೀಕ್ಷ ಆಕಸ್ಮಿಕ
ಇಲ್ಲ ಅಂದರೆ ಫುಲ್ಲು ಎಲ್ಲ ಬೀರು ಬಿದ್ದೋರಿದ್ದಾರಲ್ಲ ಆ ಕಡೆ ಎಲ್ಲ ಇಟ್ಕೊಂಡಿದ್ದಾನೆ. ಅದಕ್ಕೆ ಅವರು ಅಗ್ನಿಶಾಮಕದವರು ಬೆಳಗ್ಗೆ ನೋಡಿ ಅಮ್ಮ ಸ್ವಲ್ಪ ಕಿಟಕಿ ಅದು ಮೆಲ್ಟ್ ಆಗಿರುತ್ತೆ, ಏನೂ ಆಗಲ್ಲ, ಚಿನ್ನ ಸಿಗ್ಬೋದು ಅಂತ ಹೇಳಿದ್ದಾರೆ. ಬಟ್ ನಿನ್ನೆನೂ ತುಂಬ ಕಾವಿದೆಯಲ್ಲ, ಹೋಗೋಕ್ಕಾಗ್ತಾ ಇಲ್ಲ, ನೋಡಬೇಕು. ಏನು ಉಳಿದಿಲ್ಲ ಇಲ್ಲಿ. ಪಕ್ಕದ ಮನೆ ಅದು ಉಳ್ಕೊಂಡು ಹೌದು, ತೊಂದರೆ ಆಗ್ಬಿಡೋದು, ಎಲ್ರಿಗೂ ತೊಂದರೆ ಆಗ್ಬಿಡೋದು. ಆಮೇಲೆ ಅವತ್ತು ಫೈರ್ ಇಂಜಿನು 25 ನಿಮಿಷ ಅಣ್ಣ ಇಲ್ಲಿ ಬರೋಷ್ಟೊಳಗೆ ಅದು 25-30 ನಿಮಿಷ. ಶ್ರೀರಂಗಪಟ್ಟಣದಿಂದ 20 ನಿಮಿಷ ಆಗೋಯ್ತು. ಎರಡು ಶ್ರೀರಂಗಪಟ್ಟಣದಿಂದ ಬಂದದ್ದು, 25 ನಿಮಿಷ ಆಗೋಯ್ತು ಅಣ್ಣ. ನಮಗೆ ಬೇಸಿಗೆ ಟೈಮ್ಗಳಲ್ಲಿ ಇಲ್ಲೆಲ್ಲರೂ ಹೆಡ್ ಕ್ವಾರ್ಟರ್ಸ್ ಒಂದು ಹತ್ರದಲ್ಲಿ ಹಾಕೊಬಿಟ್ಟಿರೋ ಒಂದು ವ್ಯಾನು ಅಂದರೆ ಅನಿರೀಕ್ಷ ಅಕ್ಕಸ್ಕ. ತಹಸೀಲ್ದಾರ್ಲೆ ಬಂದು ಹೋಗಿದ್ದಾರೆ. ಏನಂದ್ರೆ ತಹಸೀಲ್ದಾರ್ ಶ್ರೀಧರಪ್ಪ ಎಲ್ಲಿ ಹೋಗಿದೆ ಬದು? ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ 16 ಗ್ರಾಮದಲ್ಲಿ ಚಿರತೆ ದಾಳಿ ಮುಂದುವರಿತಾ ಇದ್ದು, ರೈತರ ಜೀವನೋಪಾಯವಾಗಿದ್ದ 2 ಹಸುಗಳನ್ನ ಚಿರತೆ ಬಲಿ ಪಡೆದಿದೆ. ಗ್ರಾಮದ ಬಿಳಿಕೆರೆ ಮಾದಪ್ಪನ ದೇವಾಲಯದ ಸಮೀಪ ಈ ಘಟನೆ ಜರುಗಿದ್ದು, ಚಿರತೆ ದಾಳಿಗೆ ಹಸುಗಳು ಸಾವನ್ನಪ್ಪಿರುವುದು ಸ್ಥಳೀಯರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಇನ್ನು ಕಳೆದ 2 ತಿಂಗಳಲ್ಲಿಯೇ ಈ ಭಾಗದಲ್ಲಿ ಚಿರತೆ ದಾಳಿ ನಡೀತಾ ಇರೋದು ಇದು 3ನೇ ಬಾರಿಯಾಗಿದ್ದು, ಸತತವಾಗಿ ಸಾಕು ಪ್ರಾಣಿಗಳನ್ನ ಬೇಟೆಯಾಡ್ತಾ ಇರುವ ಚಿರತೆ ಈಗ ಜನವಸತಿ ಪ್ರದೇಶ ಹಾಗೂ ದೇವಾಲಯದ ಆವರಣದವರೆಗೂ ಕಾಲಿಟ್ಟಿದೆ. ಇನ್ನು ಈ ಭಾಗದಲ್ಲಿ ಚಿರತೆ ಓಡಾಟದ ಬಗ್ಗೆ ಪದೇ ಪದೇ ಮಾಹಿತಿ ನೀಡ್ತಾ ಇದ್ರು ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಯಾವುದೇ ಮುಂಜಾಗ್ರತೆ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅರಣ್ಯ ಇಲಾಖೆಯ ಬೇಜವಾಬ್ದಾರಿತನದಿಂದಾಗಿ ರೈತರು ತಮ್ಮ ಜಾನುವಾರುಗಳನ್ನ ಕಳೆದುಕೊಳ್ಳುವಂತಾಗಿದೆ ಎಂದು ಕಿಡಿಕಾರ್ತಾ ಇರುವ ಸ್ಥಳೀಯರು ಕೂಡಲೇ ಚಿರತೆಯನ್ನ ಸೆರೆ ಹಿಡಿದು 16 ಗ್ರಾಮದ ಜನರಿಗೆ ರಕ್ಷಣೆ ನೀಡಬೇಕು ಎಂದು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಬಿಳಿಕೆರೆ ಮಾದೇಶ್ವರ ಗೋಶಾಲೆಯಲ್ಲಿ ಸುಮಾರು 50 ದನ ಕರುಗಳು, ಹಸು ಎಲ್ಲ ಇದೆ. ಅದರಲ್ಲಿ ಸಣ್ಣ ಕರುಗಳನ್ನ ನಾವು ದೇವಸ್ಥಾನದ ಒಳಗಡೆ ಆವರಣದಲ್ಲಿ ಕಟ್ಟಾಕಿದ್ವಿ. ಅದರಲ್ಲಿ ಹೋದ ವಾರ 2 ಚಿರತೆ ಬಂದು 2 ಕರು ತಿಂದಿತ್ತು. ಅದೇ ಈ ಪುನಃ ಇವತ್ತಿಗೆ ಒಂದು ವಾರದ ಹಿಂದೆ ಮತ್ತು ಇವತ್ತೆರಡು ತಿಂದಿದೆ. ಇದ್ರ ಬಗ್ಗೆ ಅರಣ್ಯ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮಲ್ಲಿ ಮನವಿ. ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಂಭವಿಸಿದ ಚಿರತೆ ದಾಳಿಯ ಘಟನೆ ಇಡೀ ರಾಜ್ಯವನ್ನೇ ನಡುಗಿಸಿದ್ದು, ಈ ಘಟನೆಯಲ್ಲಿ ಪಾಲಕ ಬಲಿಯಾಗಿರುವುದು ತೀವ್ರ ವಿಷಾದನೀಯ ಎಂದು ಹನೂರು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದರು. ಇನ್ನು ಪ್ರಾಣಿಗಳು ಸಂಚರಿಸುವ ಸಮಯವಾದ ಮುಂಜಾನೆ 3 ರಿಂದ 6 ಗಂಟೆಯ ಅವಧಿಯಲ್ಲಿ ಭಕ್ತರು ಪಾದಯಾತ್ರೆ ಕೈಗೊಂಡಿರುವುದರಿಂದ ಇಂತಹ ನಡೆಯಬಾರದ ಘಟನೆ ಜರುಗಿದೆ ಎಂದು ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳ ಸುರಕ್ಷತೆ ನಮಗೆ ಅತ್ಯಂತ ಮುಖ್ಯವಾಗಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ತಡೆಯಲು ಸರ್ಕಾರ ಹಾಗೂ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಶಾಸಕರು ಭರವಸೆ ನೀಡಿದ್ದಾರೆ. ಇನ್ನು ಮುಖ್ಯವಾಗಿ ನಾಗಮಲೆಗೆ ತೆರಳುವ ಭಕ್ತಾದಿಗಳ ಸುರಕ್ಷತೆಗಾಗಿ ವಿಶೇಷ ಸಿಬ್ಬಂದಿಗಳು ನೇಮಕ ಮಾಡುವ ಕುರಿತು ಚಿಂತನೆ ನಡೆಸಲಾಗ್ತಾ ಇದ್ದು, ಭಕ್ತರು ಅರಣ್ಯ ಇಲಾಖೆ ಸೂಚಿಸಿರುವ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಅವರು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಭಕ್ತರ ರಕ್ಷಣೆಗೆ ಬೇಕಾದಂತಹ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಆದ್ಯತೆ ನೀಡಲಾಗುವುದು ಎಂದು ಶಾಸಕ ಮಂಜುನಾಥ್ ತಿಳಿಸಿದ್ದಾರೆ. ಮುಖ್ಯವಾಗಿ ಭಕ್ತರಿಗೆ ನಾವು ಒಂದು ಮನವಿ ಮಾಡೋದಿಷ್ಟೇ, ಬೆಳಗಿನ ಜಾವ ಪ್ರಾಣಿಗಳ ಒಂದು ಸಂಚರಣೆ 4 ಗಂಟೆಯಿಂದ ಬಹುಶಃ 6 ಗಂಟೆ ಅಥವಾ 3 ಗಂಟೆಯಿಂದ 6 ಗಂಟೆ ತನಕ ಹೆಚ್ಚು ಅದು ತಿರುಗಾಡ್ತಕ್ಕಂಥದ್ದು ಬಹುಶಃ ಎಲ್ಲ ಅಧಿಕಾರಿಗಳು, ಮೇಲಿನ ಅಧಿಕಾರಿಗಳಿರ್ಬೋದು, ಎಲ್ಲರಿಗೂ ವಿಷಯ ತಿಳಿದಿರುವಂಥದ್ದು. ಬಟ್ ಇದನ್ನು ನಾವು ಆ ಸಮಯನ ಬಿಟ್ಟು ಉಳಿದ ಸಮಯದಲ್ಲಿ ನಾವು ಹೋಗಿ ಬರಲಿಕ್ಕೆ ಯಾವ ರೀತಿಯಾದ ಒಂದು ಪ್ಲ್ಯಾನ್ ಆಗಿ ಮತ್ತು ಗಾರ್ಡ್ ಜೊತೆ ಒಂದು ಪ್ರೊಟೆಕ್ಷನ್ ಮಾಡ್ಕೊಂಡು ಹೋಗೋದು ಇದು ಸೂಕ್ತ.
ಬಹುಶಃ ಈ ಘಟನೆ ಖಂಡಿತವಾಗ್ಲೂ ನಡೀಬಾರ್ದಿತ್ತು, ನಡೆದಿದೆ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮುಂದಿನ ದಿನಗಳಲ್ಲಿ ಒಟ್ಟಾರೆ ಸರ್ಕಾರಕ್ಕೆ ಮತ್ತು ಸಚಿವರನ್ನು ನಾವು ಮನವಿ ಮಾಡಿ ಒಂದು ಸಭೆ ಮಾಡಿ ಯಾವ ರೀತಿ ಏನು ಇವತ್ತು ಬಂದಂಥ ಭಕ್ತರಿಗೆ ಸುರಕ್ಷತೆ ಮತ್ತು ಅವರ ಒಂದು ಪಾರದರ್ಶಕವಾಗಿ ಅವ್ರನ್ನ ಸುರಕ್ಷಿತವಾಗಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಏನೆಲ್ಲ ಮಾಡಬೇಕು ಅದಂಥ ಒಂದು ಪ್ಲ್ಯಾಂಡ್ ಆಗಿ ನಿರ್ಣಯ ತಗೊಳ್ಳೋಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಆ ವಿಚಾರದಲ್ಲಿ ಇವತ್ತು ಏನು ನಾನು ಮುಖ್ಯವಾಗಿ ಈ ಘಟನೆ ನಡೆದಿದೆ, ಆ ತಂದೆ ತಾಯಿಗಳಲ್ಲಿ ನಿಜವಾಗ್ಲೂ ಒಂದು ಆ ಭಗವಂತ ಅವರ ಆ ದುಃಖ ಭರಿಸಕ್ಕಂಥ ಶಕ್ತಿ ನೀಡಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಟ್ ಮುಂದೆ ಯಾವುದೇ ಥರದ ಇಂಥ ಒಂದು ಘಟನೆ ನಡೀದೇ ಇರೋದಕ್ಕೆ ಎಲ್ಲ ಥರದ ಒಂದು ನಿರ್ದೇಶನ ಮತ್ತು ಸರ್ಕಾರನ ಒಂದು ಎಚ್ಚೆತ್ತಿ ಈ ಒಂದು ಘಟನೆ ನಡೀದೇ ಇರೋದಕ್ಕೆ ಮುಂಜಾಗ್ರತವಾಗಿ ಎಲ್ಲ ಕ್ರಮಗಳನ್ನು ತಗೊಳ್ಳಿಕ್ಕೆ ಈಗಾಗಲೇ ಜಿಲ್ಲಾಡಳಿತ, CCF ಅವರು ಸಚಿವರಿಗೆ ಗಮನಕ್ಕೆಲ್ಲ ಬಂದಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಸೂಕ್ತ ನಿರ್ದೇಶನ ನೀಡಿ ಭಕ್ತರಿಗೆ ಸುರಕ್ಷತೆನೇ ಮುಖ್ಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೈಸೂರಿನಲ್ಲಿ ಇಂದು ಮಾಜಿ ಸಚಿವ ಸಾರಾ ಮಹೇಶ್ ಅವರು ಪ್ರಸ್ತುತ ರಾಜಕೀಯ ವ್ಯವಸ್ಥೆಯ ಬಗ್ಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಂದಿನ ರಾಜಕೀಯ ಸ್ಥಿತಿಗತಿಗಳನ್ನ ಗಮನಿಸ್ತಾ ಇದ್ರೆ ನಾವು ರಾಜಕಾರಣಿಗಳು ಎಂದು ಹೇಳ್ಕೊಳ್ಳೋದಕ್ಕೆ ನಮಗೆ ಅಸಹ್ಯ ಆಗ್ತಾ ಇದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ ಅವರು ತಮ್ಮ ಮುಂದಿನ ರಾಜಕೀಯ ನಡೆ ಬಗ್ಗೆ ಮಹತ್ವದ ಘೋಷಣೆ ಮಾಡಿದ್ದಾರೆ. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ವದಂತಿಗಳಿಗೆ ತೆರೆ ಎಳೆದ ಅವರು ಯಾವುದೇ ಕಾರಣಕ್ಕೂ ನಾನು KR ನಗರ ಕ್ಷೇತ್ರವನ್ನ ಬಿಟ್ಟು ಕದಲುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಇನ್ನು ತಮ್ಮ ರಾಜಕೀಯ ಹುಟ್ಟು ಮತ್ತು ಸಾವು ಎರಡೂ ಸಹ KR ನಗರದಲ್ಲೇ ಎಂದು ಭಾವುಕರಾದ ಸಾರಾ ಮಹೇಶ್ ಅವರು ಕುಟುಂಬ ರಾಜಕಾರಣದ ಬಗ್ಗೆ ಕಠಿಣ ನಿಲುವು ತಳೆದಿದ್ದಾರೆ. ತಾವು ಬದುಕಿರುವವರೆಗೂ ಕುಟುಂಬದ ಯಾರೊಬ್ಬರು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಎಂದು ಶಪಥ ಮಾಡಿದ ಅವರು ಒಂದು ವೇಳೆ ತಮ್ಮ ಕುಟುಂಬದವರು ಸ್ಪರ್ಧೆಗೆ ಇಳಿದ್ರೆ ತಾವು ತಕ್ಷಣವೇ ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ಮಾನ್ಯ ಕುಮಾರಣ್ಣರವರು ಮನೆಗೆ ಬಂದು ಬದಲಾದಂಥ ರಾಜಕೀಯ ಪರಿಸ್ಥಿತಿನಲ್ಲಿ JDS ಅನ್ನು ಸೇರಿಸಿದ್ರು. 2005 ಇಲ್ಲಿಗೆ 21 ವರ್ಷ ಆಯಿತು ನಾನು ಜನತಾದಳವನ್ನು ಸೇರಿ. ನನ್ನ ಕ್ಷೇತ್ರದ ಜನ ನನ್ನನ್ನು ಶಾಸಕರು ಮಾಡಿದ್ರು. ನನ್ನ ನಾಯಕರು ಕುಮಾರಣ್ಣರವರು ನನ್ನನ್ನು ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ನಿಮ್ಮೆಲ್ಲರ ಮುಂದೆ ನಮ್ಮೆಲ್ಲ ನಾಯಕರ ಮುಂದೆ ನಾನು ಸ್ಪಷ್ಟಪಡಿಸ್ತೀನಿ, ಇವತ್ತಿನ ರಾಜಕೀಯ ವ್ಯವಸ್ಥೆ ಪ್ರತಿನಿತ್ಯ ನೋಡ್ತಾ ಇದ್ದರೆ ನಾವು ರಾಜಕಾರಣಿಗಳು ನಾವು ಸಾರ್ವಜನಿಕ ಸೇವೆಯಲ್ಲಿ ಬದುಕಿರೋ ತನಕ ಇರ್ತೀನಿ. ರಾಜಕೀಯ ವ್ಯವಸ್ಥೆಯನ್ನು ನೋಡಿದಾಗ ನಾವು ರಾಜಕಾರಣಿಗಳು ಅಂತ ಹೇಳೋಕ್ಕೆ ಕೆಲವು ಸಂದರ್ಭಗಳಲ್ಲಿ ಅಸಹ್ಯ ಆಗ್ತಾ ಇದೆ. ಆದರೂ ನಾನು ಚುನಾವಣೆಗೆ ಸ್ಪರ್ಧೆ ಮಾಡದೇ ಆದರೆ ನಾನು ಹೇಳೋದೊಂದು ಮಾಡೋದೊಂದು ಮಾಡಲ್ಲ. ನಾನು ಬದುಕಿರೋ ತನಕ ನಾನು ಚುನಾವಣೆ ಸ್ಪರ್ಧೆ ಮಾಡೋದೇ ಆದರೆ ನಮ್ಮೆಲ್ಲ ಮುಖಂಡರುಗಳು ಇಲ್ಲಿದ್ದಾರೆ. ಅದು ನನ್ನ ಕೃಷ್ಣರಾಜ ನಗರ. ಯಾವ ಅನುಮಾನಕ್ಕೂ ಕೂಡ ಎಡೆ ಮಾಡಿ ಕೊಡಬೇಡಿ. ನಾನು ಬದುಕಿರೋವರಿಗೆ ಅಥವಾ ಒಂದು ಅನುಮಾನನೂ ಇಟ್ಕೋಬೇಡಿ. ನಿಮಗೆ ಇನ್ನೊಂದು ಅನುಮಾನ ಇದೆ, ಹೌದು ಸರ್ ನೀವು ಅಲ್ಲಿ ನಿಲ್ತೀರಿ, ಅವ್ರು MLC ಅಶ್ವಿನ್ ಅವ್ರ ಕ್ಷೇತ್ರದಲ್ಲಿ ನಿಲ್ತಾರೆ, ಹರೀಶ್ ಗೌಡರು ಈಗ ಹಾಲಿ ಹುಣಸೂರ್ಲಿ ಶಾಸಕರಾಗಿದ್ದಾರೆ. ಆದರೆ ನಿಮಗೆಲ್ಲ ಸ್ಪಷ್ಟವಾಗಿ ಗೊತ್ತಿರಲಿ, ಆ ಕ್ಷೇತ್ರದ ಭಾಳಷ್ಟು ಒಡನಾಟ ಇರ್ತಕ್ಕಂಥವ್ರು, ನೀವೆಲ್ಲರೂ ಒಪ್ಪುವಂಥವ್ರು, ಇಲ್ಲ ಇವರು ಸಮರ್ಥರಾಗಿದ್ದಾರೆ ಅನ್ನುವಂಥವ್ರೆ ಅಲ್ಲಿ ಅಭ್ಯರ್ಥಿ ಆಗ್ತಾರೆ. ಚಾಮುಂಡೇಶ್ವರಿಯನ್ನು ಜಯಗಳಿಸುವಂಥ ನಿಮ್ಮೆಲ್ಲರ ಆಶೀರ್ವಾದದಿಂದನೇ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ರಚನೆ ಆಯ್ತದೆ. ನೀವು ಯಾವ ಅನುಮಾನನೂ ಇಟ್ಕೋಬೇಡಿ ಅಂಥೇಳಿ ನಿಮ್ಮೆಲ್ಲರಿಗೆ, ಯಾರೋ ಕೆಲವ್ರು ಹೇಳ್ತಾರೆ ಸಾರಾ ಮಹೇಶ್ ನನ್ನ ಕ್ಷೇತ್ರ ಏನಾಗೈತ್ರಿ, ನನ್ನ ಜನ ಅಷ್ಟೊಂದು ಪ್ರೀತಿಸ್ತಾರೆ, ಆಮೇಲೆ ರಾಜಕಾರಣನೇ ಮಾಡಬೇಕಂದಿದ್ರೆ ನಾನು MLCನೋ ಇಷ್ಟೊತ್ತಿಗಾಗಲೇ ಅಥವಾ MP ನೋ ಒಂಚೂರು ಬೇರೆಯವ್ರು ಬದಲಾಯಿಸ್ತಾರಲ್ಲ ಹಂಗೆ ಬದಲಾಯಿಸಿದ್ರೆ ನಮಗೆ ಗೊತ್ತಿಲ್ಲ. ನಮ್ಗೆ ಅವತ್ತು ಗೊತ್ತಿದ್ದು BJP
ಇವತ್ತು ಗೊತ್ತಿರೋದು ಕುಮಾರಣ್ಣ. ನನಗೆ ಗೊತ್ತಿರೋದು ನನ್ನ ಕ್ಷೇತ್ರ ಮಾತ್ರ, ನಂಗೆ ಬೇರೆ ಏನೂ ಗೊತ್ತಿಲ್ಲ. ಅಲ್ಲೇ ರಾಜಕೀಯ ಜೀವನ, ನಾನು ಹುಟ್ಟುವಲ್ಲೇ ನನ್ನ ಸಾವುವಲ್ಲೇ, ಯಾವ ಅನುಮಾನನೂ ಇಟ್ಕೋಬೇಡಿ ಅಂತೇಳಿ ನಿಮ್ಮೆಲ್ಲರಿಗೆ ಕೈ ಮುಗಿದು ನಮ್ಮ ಮಂಜೇಗೌಡರನ್ನು ಕೂರಿಸ್ಕೊಂಡು ಹೇಳ್ತಾ ಇರೋದು ನಾನು. ಅದರಿಂದ ನಮ್ಮ ಮಂಜೇಗೌಡರನ್ನು ಕೂರಿಸ್ಕೊಂಡು ಹೇಳ್ತಾ ಇದ್ದೀನಿ, ಇನ್ನೆಲ್ಲ ಮುಖಂಡರನ್ನು ಕೂರಿಸ್ಕೊಂಡು ಹೇಳ್ತಾ ಇದ್ದೀನಿ. ಅವನು ಒಬ್ಬ ವೈದ್ಯ. ನನ್ನ ಕುಟುಂಬನ, ನನ್ನ ತಾಲೂಕಿನ ಜನ ಈ ಒಂದು ಮಟ್ಟಕ್ಕೆ ಬೆಳೆಸಿದ್ದಾರೆ. ನನಗೆ ನನ್ನ ಜೊತೆಯಲ್ಲಿ ನನ್ನ ಕುಟುಂಬದ ಎಲ್ಲರಿಗೂ ಕೂಡ ನನ್ನ ತಾಲೂಕಿನ ಜನತೆಯ ಋಣ ಇದೆ. ಅದನ್ನು ತೀರಿಸುವಂಥ ಕೆಲಸ ಅವನೂ ಸೇರಿ ಮಾಡ್ತಾನೆ. ಆದರೆ ನಾನು ಭಾಳಷ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ, ನಂದು ರಾಜಕೀಯ ಕುಟುಂಬ ಅಲ್ಲ, ನಾನು ಅಕಸ್ಮಾತ್ ಬಂದವನು. ನಾನು ಎಲ್ಲಿವರೆಗೆ ಸಕ್ರಿಯವಾಗಿ ರಾಜಕಾರಣದಲ್ಲಿರ್ತೀನಿ ಅಲ್ಲಿವರೆಗೆ ನನ್ನ ಕುಟುಂಬದ ಯಾವ ಸದಸ್ಯನೂ ಕೂಡ ಒಬ್ಬ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿಸೋಕ್ಕೆ ನನ್ನ ವೈಯಕ್ತಿಕ ಇಷ್ಟ ಇಲ್ಲ, ಅದು ಸಾಧ್ಯನೇ ಇಲ್ಲ. ಅದನ್ನೂ ಮೀರಿ ನನ್ನ ಕುಟುಂಬದವ್ರು ಯಾರು ಹೋದರೆ ಅವತ್ತೇ ನಾನು ರಾಜಕೀಯ ನಿವೃತ್ತಿಯನ್ನು ತಗೋತೀನಿ. ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಮುಂದೆನೂ ಇದೇ ಹೇಳ್ತೀನಿ. ಮೈಸೂರಿನ ಶ್ರೀರಾಂಪುರ 2ನೇ ಹಂತದ ನಾಗಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ರಸ್ತೆಯು ವಾಹನ ಸವಾರರಿಗೆ ನರಕ ದರ್ಶನ ಮಾಡಿಸ್ತಾ ಇದೆ. ರಸ್ತೆಗೆ ಚೆಲ್ಲಿ ಕಲ್ಲುಗಳನ್ನ ಸುರಿದು ವರ್ಷಗಳೇ ಕಳೆದ್ರೂ ಕಾಮಗಾರಿ ಮಾತ್ರ ಇಂದಿಗೂ ಪೂರ್ಣಗೊಂಡಿಲ್ಲ. ಇನ್ನು ಅರ್ಧ ರಸ್ತೆಗೆ ಡಾಂಬಾರು ಹಾಕಿ ಇನ್ನರ್ಧ ರಸ್ತೆಯನ್ನು ಹಾಗೆ ಬಿಟ್ಟು ಹೋಗಿರುವ ಟೆಂಡರ್ದಾರರ ನಡತೆಯಿಂದಾಗಿ ನಾಗರಿಕರು ನಿತ್ಯ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ನಗರ ಪಾಲಿಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇಲ್ಲಿನ ವಾಹನ ಸವಾರರು ಜಲ್ಲಿಕಲ್ಲು ಮತ್ತು ಗುಂಡಿ ಬಿದ್ದ ರಸ್ತೆಯಲ್ಲೇ ಸಂಚಾರ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇನ್ನು ಈ ರಸ್ತೆಯಲ್ಲಿ ಸಂಚರಿಸುವಾಗ ವಾಹನಗಳು ಸ್ಕಿಡ್ ಆಗಿ ಬಿದ್ದು ಜೀವ ಹಾನಿಯಾಗುವ ಭೀತಿ ಎದುರಾಗ್ತಾ ಇದ್ದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸಲಿ ಎನ್ನುವುದೇ ಸಾರ್ವಜನಿಕರ ಕಳಕಳಿಯಾಗಿದೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ರಾಜೇಶ್ ಅವರು ನಡೆಸಿರುವ ಒಂದು ವಾಕ್ ಥ್ರೂ ಇದೆ, ನೋಡ್ಕೊಂಡು ಬರೋಣ. ಮೈಸೂರಿನ ಹಲವೆಡೆ ಒಂದು ಕಡೆ ಚೆನ್ನಾಗಿರ್ತಕ್ಕಂಥ ರಸ್ತೆಗಳಿಗೆ ಡಾಂಬರೀಕರಣವನ್ನು ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಏನು ಡಾಂಬರಿಗೆ ಹಳ್ಳ ಬಿದ್ದಿದ್ರು ಕೂಡ ಅದನ್ನು ತಿರುಗಿಯೂ ನೋಡದೆ ನಿರ್ಲಕ್ಷ್ಯವನ್ನು ವಹಿಸ್ತಕ್ಕಂಥ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಈಗ ನಾವು ನೋಡ್ಬೋದು. ಒಂದು ಕಡೆ ಅರೆಬರೆ ಕಾಮಗಾರಿಯನ್ನು ಮಾಡಿ ವರ್ಷಾನುಗಟ್ಟಲೆ ಈಗ ಬಿದ್ದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ರಸ್ತೆಗೆ ಅಡ್ಡಲಾಗಿ ದೊಡ್ಡದಾಗಿ ಡ್ರೈನನ್ನೇ ಹೊಡೆದಿರ್ತಕ್ಕಂಥದ್ದು. ಆ ಒಂದು ರಸ್ತೆಗೆ ಜಲ್ಲಿಯನ್ನು ಸುರಿದು ಸುಮಾರು 1 ವರ್ಷಗಳೇ ಆದರೂ ಕೂಡ, ಅಂದರೆ ರಸ್ತೆ ಕಾಮಗಾರಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಏನು ಇಲ್ಲಿನ ನಗರ ಪಾಲಿಕೆ ಇರ್ಬೋದು, ಇಲ್ಲಿನ ಸ್ಥಳೀಯ ಒಂದು ಶಾಸಕರು ಇರ್ಬೋದು, ಇಲ್ಲಿ ಅರೆಬರೆ ಕಾಮಗಾರಿಯನ್ನು ಮಾಡಿ ಈಗ ಸದ್ಯಕ್ಕೆ ವಾಹನ ಸವಾರರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಇನ್ನು ಮೈಸೂರಿನ ಶ್ರೀರಾಂಪುರ 2ನೇ ಹಂತದಲ್ಲಿ ನಾಗಲಿಂಗೇಶ್ವರ ದೇವಸ್ಥಾನ ಅಂತ ಏನಿದೆ, ಇದು ನಮ್ಮ ಏನು ಸೆಂಟ್ ರೆಸಲೋ ಒಂದು ಸ್ಕೂಲ್ ಇರ್ಬೋದು, ಮತ್ತು ಇಲ್ಲಿ ಪಕ್ಕದಲ್ಲೇ ಅಶೋಕ್ಪುರಂ ರೈಲ್ವೆ ನಿಲ್ದಾಣ ಇದೆ. ಈ ಒಂದು ನಿಲ್ದಾಣದ ಪಕ್ಕದಲ್ಲೇ ಏನು ಒಂದು ಕಡೆ ಕುವೆಂಪು ನಗರಕ್ಕೆ, ಮತ್ತೊಂದು ಕಡೆ ರಾಮಕೃಷ್ಣ ನಗರ ಈ ಭಾಗಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ನಿಟ್ಟಲ್ಲಿ ಈ ಒಂದು ಕಾಮಗಾರಿಯನ್ನು ಮಾಡಿದ್ರು. ಕಳೆದ ಸುಮಾರು 1-1.5 ವರ್ಷಗಳಿಂದಲೂ ಕೂಡ ಈ ಒಂದು ಕಾಮಗಾರಿಯನ್ನು ಮಾಡುವಂಥ ನಿಟ್ಟಲ್ಲಿ ಮುಂದಾಗಿದ್ದಾರೆ. ಆದರೆ ಕಾಮಗಾರಿಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸದೆ ಈ ರೀತಿಯಾಗಿ ಜನ ಆ ಒಂದು ರೀತಿ ಅಲ್ಲಿ ಸಂಚಾರ ಮಾಡಲಿಕ್ಕೆ ಎಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಅರ್ಧ ಕಾಮಗಾರಿಯನ್ನು ಇಲ್ಲಿ ಅರ್ಧಂಬರ್ಧ, ಅಂದರೆ ಅರ್ಧವರೆಗೆ ರಸ್ತೆ ಮಾರ್ಗ ಮಧ್ಯೆ ಒಂದಷ್ಟು ಡಾಂಬರೀಕರಣವನ್ನು ಮಾಡಿದ್ದಾರೆ, ಮತ್ತೆ ಅರ್ಧಕ್ಕೆ ನಿಲ್ಲಿಸಿರ್ತಕ್ಕಂಥದ್ರಿಂದಾಗಿ ಈ ಒಂದು ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು. ಸಾರ್ವಜನಿಕರು, ವಾಹನ ಸವಾರರು ಇಲ್ಲಿ ಸಂಚಾರವನ್ನು ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಆದರೂ ಕೂಡ ಇಲ್ಲಿ ಸಂಬಂಧಪಟ್ಟಂಥ ನಗರ ಪಾಲಿಕೆ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸ್ತಾ ಇರತಕ್ಕಂಥದ್ದು ನಾವು ನೋಡ್ಬೋದು. ಒಂದು ಕಡೆ ಜಲ್ಲಿಯನ್ನು ಸುರಿದಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಅರ್ಧಂಬರ್ಧ ಕಾಮಗಾರಿಯನ್ನು ಮಾಡಿ ಏನು ಇಲ್ಲಿ ಸಾಕಷ್ಟು ಏನು ರಸ್ತೆ ಮಧ್ಯೆ ಗುಂಡಿಯನ್ನು ಹೊಡೆದು ಅಲ್ಲಿಗೆ ಸ್ಟಾಪನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಸಾರ್ವಜನಿಕರಿಗೆ ಸಾಕಷ್ಟು ಏನು ವಾಹನ ಸವಾರರಿಗೆ ಸಾಕಷ್ಟು
ಸಾಕಷ್ಟು ತೊಂದರೆ ಆಗ್ತಾ ಇರತಕ್ಕಂಥದ್ದು. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಪಾಲಿಕೆ ಇರ್ಬೋದು, ಇಲ್ಲಿನ ಸ್ಥಳೀಯ ಶಾಸಕರು ಇರ್ಬೋದು, ಇತ್ತ ಗಮನವನ್ನು ಹರಿಸಬೇಕು ಅಂತಕ್ಕಂಥದ್ದು ಇಲ್ಲಿನ ಸ್ಥಳೀಯರ ಒಂದು ಆಗ್ರಹ ಆಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಏನು ಸಾಕಷ್ಟು ಬೆಳಗ್ಗೆ ಮತ್ತು ದಿನದ ಸಾವಿರಾರು ವಾಹನಗಳು ಇಲ್ಲಿ ಓಡಾಡುವಂಥ ಮುಖ್ಯ ರಸ್ತೆ ಈ ರೀತಿ ಪರಿಸ್ಥಿತಿ ಆದರೆ ಬೇರೆ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿನ ಸಾರ್ವಜನಿಕರು ಒಂದು ಕಡೆ ಸಾಕಷ್ಟು ದಿನನಿತ್ಯ ಒಂದು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಸಂಬಂಧಪಟ್ಟಂಥ ಪಾಲಿಕೆ ಅಧಿಕಾರಿಗಳು ಮತ್ತು ಇಲ್ಲಿನ ಸ್ಥಳೀಯ ಶಾಸಕರು ಇದನ್ನು ಈ ಒಂದು ಸಮಸ್ಯೆಯನ್ನು ಸಂಬಂಧಪಟ್ಟಂತೆ ಈಗ ಶೀಘ್ರದಲ್ಲೇ ಬಗೆಹರಿಸಿಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಕಳಕಳಿಯಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಕ್ಷಿತ್ ಜೊತೆ ರಾಜೇಶ್, ರಾಜ್ಯಧರ್ಮ ಟಿವಿ, ಮೈಸೂರು. ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದ ಬಳಿ ದಶಕಗಳಿಂದ ಸಮಸ್ಯೆಯಾಗಿದ್ದ ಬಯಲು ಮೂತ್ರ ವಿಸರ್ಜನೆಯನ್ನ ತಡೆಗಟ್ಟಲು ಮೈಸೂರು ಮಹಾನಗರ ಪಾಲಿಕೆ ವಿಭಿನ್ನವಾದ ಕನ್ನಡಿ ಪ್ರಯೋಗ ನಡೆಸಿ ಯಶಸ್ವಿಯಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಪಾಲಿಕೆ ಆಯುಕ್ತ ಶೇಖ್ ತನ್ವೀರ್ ಆಸಿಫ್ ಅವರು, ಸಾರ್ವಜನಿಕರಿಗೆ ಎಷ್ಟು ಮನವಿ ಮಾಡಿಕೊಂಡ್ರೂ ಸಹ ಈ ಜಾಗದಲ್ಲಿ ಮೂತ್ರ ವಿಸರ್ಜನೆ ಮಾಡುವುದನ್ನ ನಿಲ್ಲಿಸ್ತಾ ಇರಲಿಲ್ಲ. ಇನ್ನು ಈ ಹಿನ್ನೆಲೆ ಪಾಲಿಕೆ ಸಿಬ್ಬಂದಿಯೊಂದಿಗೆ ಚರ್ಚೆ ಮಾಡಿ ಪ್ರಾಯೋಗಿಕವಾಗಿ ಮಿರರ್ ಅಳವಡಿಸಲು ನಿರ್ಧಾರ ಮಾಡಲಾಗಿತ್ತು ಎಂದು ತಿಳಿಸಿದ್ರು. ಇನ್ನು ಈ ಪ್ರಯತ್ನ ಈಗ ದೊಡ್ಡ ಮಟ್ಟದ ಯಶಸ್ಸು ಕಂಡಿದ್ದು ಸಾರ್ವಜನಿಕ ವಲಯದಲ್ಲಿ ಭಾರಿ ಸುದ್ದಿ ಆಗ್ತಾ ಇದೆ. ಕನ್ನಡಿ ಅಳವಡಿಕೆಯೊಂದೇ ಅಂತಿಮ ಪರಿಹಾರವಲ್ಲ, ಸಾರ್ವಜನಿಕರಲ್ಲಿ ಸ್ವಯಂ ಪ್ರೇರಿತ ಬದಲಾವಣೆ ಮತ್ತು ನಾಗರಿಕ ಪ್ರಶ್ನೆ ಮೂಡೋದು ಅತ್ಯಗತ್ಯ ಎಂದು ಆಯುಕ್ತರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಈ ಹಿಂದೆ ಗಿಡ ನೆಡೋದು ಮತ್ತು ಗೋಡೆ ಚಿತ್ರಗಳ ಮೇಲೆ ಚಿತ್ರ ಬರೆಯೋದು ಪ್ರಯತ್ನ ಮಾಡ್ತಾ ಇದ್ರು, ಪ್ರಯೋಜನ ಆಗಿರಲಿಲ್ಲ. ಈಗಿನ ಈ ವಿನೂತನ ಪ್ರಯೋಗ ಯಶಸ್ವಿಯಾಗಿದ್ದು ಮುಂದಿನ ದಿನಗಳಲ್ಲಿ ತಜ್ಞರ ಸಲಹೆ ಮೇರೆಗೆ ನಗರದ ಇತರ ಜಾಗಗಳಲ್ಲೂ ಈ ಯೋಜನೆಗಳನ್ನ ವಿಸ್ತರಿಸುವ ಬಗ್ಗೆ ಪಾಲಿಕೆ ಚಿಂತನೆ ನಡೆಸಿದೆ ಅಂತ ತಿಳಿಸಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲರಿಗೆ ಗೊತ್ತಿರುವ ಹಾಗೆ ಶೌಚಾಲಯ ವ್ಯವಸ್ಥೆಗಳು ಸುಮಾರು ಕಡೆ ಮಾಡಲಾಗಿದೆ. ಇದು ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲೂ ಕೂಡ ನಮ್ಮ ಶೌಚಾಲಯ ಅಸ್ತಿತ್ವದಲ್ಲಿದ್ದು ಅದು ಫಂಕ್ಷನಲ್ ಟಾಯ್ಲೆಟಲ್ಲಿ ಇರ್ತದೆ. ಆದರೂ ಅದೇ ಪಕ್ಕದಲ್ಲಿ ಮೂತ್ರ ವಿಸರ್ಜನೆ ಆಗೋದು, ಪಬ್ಲಿಕ್ ಯುರಿನೇಷನ್ ಆಗುವ ಘಟನೆಗಳು ನಾವು ನೋಡಿದ್ದೇವೆ. ಅದರ ಪ್ರಯುಕ್ತ ಅದನ್ನು ಸುಮಾರು ಕಡೆ ಇದು ಎಲ್ಲೋ ಸ್ಪಾಟ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಪರಿವರ್ತನೆ ಮಾಡಬೇಕು, ಅದನ್ನು ಬದಲಾವಣೆ ಮಾಡಬೇಕು, ಈ ಪಬ್ಲಿಕ್ ಬಿಹೇವಿಯರ್ನ ಚೇಂಜ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಪೇಂಟ್ ಮಾಡೋದು, ಗಿಡ ನೆಡೆಸೋದು, ಆ ಥರ ಒಂದು ಫೇಸ್ ಲಿಫ್ಟ್ ಮಾಡುವ ಪ್ರೋಗ್ರಾಮ್ ನಾವು ಹಿಂದಿನ ಮಾಡ್ಕೊಂಡು ಬಂದಿದ್ದೀವಿ. ಈ ಸತಿ ಏನೋ ಮಾಡಿದ್ರೂ ಕೂಡ ಅಲ್ಲಿ ಸಮಸ್ಯೆ ಬಗೆಹರಿತಾ ಇರಲಿಲ್ಲಲ್ಲ ಅಂತ ಒಂದು ಪ್ರಾಯೋಗಿಕವಾಗಿ ನಾವು ಪಾಲಿಕೆ ವತಿಯಿಂದ ಸ್ಟೇನ್ಲೆಸ್ ಸ್ಟೀಲ್ ರಿಫ್ಲೆಕ್ಟಿಂಗ್ ಗ್ಲಾಸ್ ಥರ ಏನು ಕಾಣುತ್ತೆ ಅದನ್ನು ಹಾಕಿದ್ದು. ಅದರ ಉದ್ದೇಶ ಏನಂತಂದರೆ ಪಬ್ಲಿಕ್ ಟಾಯ್ಲೆಟ್ಸ್ ಬಳಸ್ಕೊಂಡು ಎಲ್ಲೋ ಸ್ಪಾಟ್ಸ್ ಎಲ್ಲೆಲ್ಲಿ ಇದೆ ಅದು ಕಮ್ಮಿ ಆಗಬೇಕು, ಜನ ರೆಸ್ಪಾನ್ಸಿಬಲ್ ಸಿವಿಕ್ ಸೆನ್ಸ್ನ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರೋದು. ಅದು ಒಂದು ಲೋ ಕಾಸ್ಟ್ ಮೆಥಡ್, ಅದೇನು ಜಾಸ್ತಿ ಕಾಸ್ಟಲ್ಲಿ ಮಾಡುವಂಥದ್ದು ಕೆಲಸ ಅಲ್ಲ. ಆದರೆ ದ್ಯಾಟ್ ಶುಡ್ ನಾಟ್ ಬಿ ದ ಸಲ್ಯೂಷನ್, ಅದು ಸಲ್ಯೂಷನ್ ಅಲ್ಲ. ಯಾಕಂದರೆ ನಾವು ಗ್ಲಾಸ್ ಹಾಕ್ಕೊಳ್ತಾ ಹೋಗೋಕ್ಕಾಗಲ್ಲ. ನಮ್ಮ ಒಂದು ಕಡೆ ಈಗಾಗಲೇ ಎಲ್ಲ ಟಾಯ್ಲೆಟ್ ವ್ಯವಸ್ಥೆ ಏನಿದೆ ಅದನ್ನು ನಾವು ಅಭಿವೃದ್ಧಿಪಡಿಸ್ಕೊಂಡು ಫಂಕ್ಷನಲ್ ಮಾಡಲಿಕ್ಕೆ ಹೊರಟಿದ್ದೇವೆ. ಅದು ಒಂದು ಪಾಲಿಕೆಯ ಮುಖ್ಯ ಕೆಲಸ ಆಗುತ್ತೆ. ಅದರ ಜೊತೆಗೆ ಎಲ್ಲೆಲ್ಲಿ ಈ ಥರ ತೀರಾ ಒಂಥರ ಪಬ್ಲಿಕ್ ಹ್ಯಾಬಿಟ್ ಆಗಿಬಿಟ್ಟಿದೆ ಅಂಥ ಜಾಗಗಳಲ್ಲಿ ಈ ಥರ ಮಾಡಿದರೆ ಉಪಯೋಗ ಆಗ್ಬೋದು ಅಂತ ಅನಿಸುತ್ತೆ. ಅದನ್ನು ಜನರ ಒಂದು ಫೀಡ್ಬ್ಯಾಕೊಂದಿಗೆ ಮತ್ತು ಎಕ್ಸ್ಪರ್ಟ್ಸ್ ಫೀಡ್ಬ್ಯಾಕೊಂದಿಗೆ ಮುಂದಿನ ದಿವಸಗಳಲ್ಲಿ ಅದನ್ನು ಎಕ್ಸ್ಟೆಂಡ್ ಮಾಡೋ ಬಗ್ಗೆ ತೀರ್ಮಾನ ಅದು ಚರ್ಚೆ ಮಾಡುವಾಗ ಅಟ್ಲೀಸ್ಟ್ ಕನ್ನಡಿಗಾಗಿರೋ ಹಾಕಿದರೆ ತಡೆ ಇಡ್ಬೋದೇನೋ ಅಂತ ನಾನು ಹೇಳಿದ ಮೇಲೆ ಸ್ಟೇನ್ಲೆಸ್ ಸ್ಟೀಲ್ ಗ್ಲಾಸ್ ಹಾಕ್ಬೋದು ಅಂತ ನಮ್ಮ ಇಂಜಿನಿಯರ್ ಹೇಳಿದರು. ಸೊ ಆ ನಿಟ್ಟಿನಲ್ಲಿ ಆ ಒಂದು ಡಿಸ್ಕಷನ್ ಆಧಾರದ ಮೇಲೆ ಅದನ್ನು ಅಪ್ರೂವ್ ಮಾಡಿಕೊಂಡು ಪ್ರಾಯೋಗಿಕವಾಗಿ ಮಾಡೋಣ ಅಂತ ಮಾಡಿದ್ದು. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.